ವಂದೇ ಮಾತರಂ ವಂದೇ 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 ಮಾತರಂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪುಸ್ತಕಗಳೇ ಕಣ್ಮರೆ ಆಗ್ತಾ ಇರುವಂತಹ ಇಂಥ ಸ್ಮಾರ್ಟ್ ಫೋನ್ ಯುಗದಲ್ಲಿ ಹಳ್ಳಿಯೊಂದರಲ್ಲಿ ಹುಟ್ಟಿ ಲಕ್ಷಾಂತರ ಪುಸ್ತಕಗಳ ಭಂಡಾರವನ್ನೇ ಸೃಷ್ಟಿ ಮಾಡಿ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತರಾದಂತಹ ಶ್ರೀ ಅಂಕೇಗೌಡರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಪದ್ಮಶ್ರೀ ಪುರಸ್ಕೃತರಾದಂತಹ ಶ್ರೀ ಅಂಕೇಗೌಡರು ಸರ್ ಅವ್ರನ್ನ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಇವತ್ತು ನಮ್ಮ ಅಡಿಗೆ ಮನೆಯ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂದಿದೆ, ಗೌರವ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಒಂದು ಪುಸ್ತಕದ ಭಂಡಾರವನ್ನೇ ಸೃಷ್ಟಿ ಮಾಡಿದಂತಹ ಪುಸ್ತಕ ಸಂತ ನಮ್ಮ ಮುಂದೆ ಇದ್ದಾರೆ. ಸರ್, ಮೊದಲಿಗೆ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನೀವು ಮಾಡಿರೋ ದೇಶ ಸೇವೆಯಲ್ಲಿ ಒಂದು 10% ನಾವು ಮಾಡಿಬಿಟ್ರು ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಮೆರೆದಂಗ ಆಗತ್ತೆ. ಪದ್ಮಶ್ರೀಯನ್ನು ಕೂಡ ಪಡ್ಕೊಂಡಿದ್ದೀರಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪದ್ಮಶ್ರೀ ತಗೊಳ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ? ಒಬ್ಬ ಮನುಷ್ಯ ಜೀವಮಾನದಲ್ಲಿ ಒಂದು ಪದ್ಮಶ್ರೀ ಪಡೆಯುವುದು ಅಂದ್ರೆ ನಿಜಕ್ಕೂ ಅದು ಬಹಳ ಸಂತೋಷದಾಯಕವಾದಂತ ವಿಚಾರ. ನಾನು ಕನಸಲ್ಲೂ ಕಂಡಿರಲಿಲ್ಲ, ಆದ್ರೆ ನನ್ನ ಕೆಲಸವನ್ನ ನಿರ್ವಹಿಸಿದ್ದೆ ಪ್ರಾಮಾಣಿಕವಾಗಿ. ಆ ಸ್ಥಳಕ್ಕೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ನಮ್ಮ ರಾಷ್ಟ್ರಪತಿಯವರಿಂದ ಆ ಪ್ರಶಸ್ತಿಯನ್ನ ಪಡೆದದ್ದು ರೋಮಾಂಚನಕಾರಿಯಾದ ವಿಷಯ. ಆಕ್ಚುಲಿ ನಮ್ಮ ಅಡುಗೆ ಮನೆಗೆ ಬರೋರು ಎಲ್ಲರೂ ಅವರೇ ಅಡುಗೆ ಮಾಡಿ ನನಗೆ ತಿನ್ನಿಸ್ತಾರೆ ಸರ್. ಬಟ್ ಇವತ್ತು ಅದ್ಭುತವಾದ ಅತಿಥಿಗೆ ನನ್ನ ಕೈಯಿಂದ ಅಡುಗೆ ಮಾಡಿ ನಾನು ಕೊಡ್ತೀನಿ ಸರ್. ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಸೊ ಇವತ್ತು ನಾವು ನಮ್ಮ ಅಂಕೇಗೌಡ ಸರ್ಗೋಸ್ಕರ ಮಾಡ್ತಾ ಇದೀವಿ ತ್ರಿವರ್ಣ ಇಡ್ಲಿ. ಸರ್, ನಿಮ್ಗೋಸ್ಕರ ಅಡುಗೆ ಶುರು ಮಾಡ್ಬಿಡ್ಲಾ? ಥ್ಯಾಂಕ್ ಯು ಮೇಡಮ್, ಶುರು ಮಾಡಿ. ಓಕೆ, ಸೊ ನಿಮ್ಗೋಸ್ಕರ ಇವತ್ತು ನಾನು ತ್ರಿವರ್ಣ ಇಡ್ಲಿ ರೆಡಿ ಮಾಡೋಣ ಅಂತ. ಅಂದ್ರೆ ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯ ಧ್ವಜ ಏನಿದೆಯಲ್ಲ ಅದರ ಕಲರಲ್ಲಿ ಇಡ್ಲಿ ಮಾಡ್ಕೊಡೋಣ ಅಂತ ಇದೀನಿ. ಸೊ ಇಡ್ಲಿ ಮಾಡ್ತಾ ಮಾಡ್ತಾ ಇಡ್ಲಿ ಬೇಯತ್ತೆ ಸರ್. ನಿಮ್ಮ ವಿಚಾರಗಳನ್ನ ಒಂದಷ್ಟು ನನ್ನ ಜೊತೆಗೆ ಬೇಯಿಸ್ಬೇಕು. ಖಂಡಿತ ಮೇಡಮ್, ಇದೊಂದು ಸುವರ್ಣ ಅವಕಾಶ. ಅಯ್ಯೋ ಸರ್, ಇದು ನನ್ನ ಜನ್ಮದಲ್ಲೇ ಇವತ್ತಿನ ದಿನ ಅಥವಾ ಇವತ್ತಿನ ಕ್ಷಣ ಏನಿದೆ ಅಲ್ಲ, ಬಂಗಾರದ ಪುಟಗಳು ಸರ್ ಇವತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟು ಅದ್ಭುತವಾದ ಜೀವದ ಜೊತೆಗೆ ನಾನು ಒಂದಷ್ಟು ಸಮಯ ಕಳೀತಾ ಇದ್ದೀನಲ್ಲ, ಪದ್ಮಶ್ರೀ ಪಡೆದಿರೋರು ಅಂತಂದ್ರೆ ಬಹಳ ಹೆಮ್ಮೆ ಸರ್. ಸೊ ಇದಕ್ಕೆ ಒಂಚೂರು ಆಯಿಲ್ ಹಚ್ಕೊಂಡ್ಬಿಡೋಣ. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೇಳಿ ಸರ್, ನಿಮ್ಗೆ ಎಷ್ಟನೇ ವಯಸ್ಸಿಂದ ಈ ಆಸಕ್ತಿ ಬಂತು ಸರ್ ನಾನು ಇದನ್ನೆಲ್ಲ ಮಾಡಬೇಕು ಅಂತ? 22ನೇ ವಯಸ್ಸಿನಿಂದ ನಾನು ಈ ಪುಸ್ತಕವನ್ನ ಕಲೆಕ್ಟ್ ಮಾಡಿ ಶುರು ಮಾಡಿದೆ ಮೇಡಮ್. ಓಕೆ, 20ನೇ ಯಾಕಂದ್ರೆ ಅನಿಸ್ತು ಸರ್, ನಾ ಆಕ್ಚುಲಿ ಪುಸ್ತಕಗಳನ್ನೆಲ್ಲ ಕೂಡಿಟ್ಕೊಳ್ಬೇಕು, ಎಲ್ಲರಿಗೂ ಪುಸ್ತಕಗಳು ಫ್ರೀಯಾಗಿ ದೊರಕಬೇಕು ಅನ್ನೋ ಒಂದು ಉದ್ದೇಶ. ಎರಡನೇದಾಗಿ ನಾವು ಹಳ್ಳಿಗಾಡಿನಿಂದ ಬಂದಾಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳೇ ಇರ್ತಿರಲಿಲ್ಲ ಮೇಡಮ್. ಮಕ್ಕಳುಗಳಿಗೆ ಓದಿಕೆ ಇರ್ತಿರ್ಲಿಲ್ಲ. ನಮ್ಗೆ ಕುತೂಹಲ, ಪುಸ್ತಕಗಳನ್ನ ಓದ್ಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆ ಕಾರಣದಿಂದ ರೈಲ್ವೆ ಹೋಗಿ ಮೈಸೂರಲ್ಲಿ ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ಓದ್ಕೊಂಡು ಬರೋವು. ಇದೆಲ್ಲವನ್ನು ನೋಡಿ ನಾವು ಒಬ್ಬ ವ್ಯಕ್ತಿ, ನಾನೇನೇ ಮಾಡೋದು ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ನಾನು ಈ ಕೆಲಸ ಮಾಡಿದ್ರೆ ಇಡೀ ನಮ್ಮ ಒಂದು ಏನಿದೆ ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ. IAS KS ಏನು ಓದ್ತಾ ಇರೋ ಮಕ್ಕಳಿಗೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಅದಕ್ಕೆ ಸಾಥ್ ನೀಡಿದವರು ಅಂದರೆ, ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಮಹಾರಾಜ ಕಾಲೇಜಲ್ಲಿ ಕೆ ಅನಂತರಾಮ ಅನ್ನೋ ನಮ್ಮ ಗುರುಗಳು, ನೀವು ಎಲ್ಲ ಇದನ್ನು ಮಾಡ್ತೀರಿ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಂದು ಒಳ್ಳೆ ಹಾಬಿ ಇಟ್ಕೊಳ್ಳಿ ಅಂತೇಳಿ ಪುಸ್ತಕ ಕಲೆಕ್ಷನ್ ಮಾಡೋದನ್ನು ನನಗೆ ಹೇಳ್ಕೊಟ್ರು. ನಾನು ಅಲ್ಲಿಂದ ನಿರಂತರವಾಗಿ ಇದು ಸರಿ ಅನಿಸೋದ್ರಿಂದ ನನಗೀಗ 78 ವರ್ಷ ವಯಸ್ಸು. ಸುಮಾರು 55 ವರ್ಷಗಳ ಕಾಲ ನಿರಂತರವಾಗಿ ನಾನು ಈ ಒಂದು ಕೆಲಸ ಮಾಡಿದ್ದೀನಿ ಮೇಡಮ್. ಸರ್, ನೀವು ಆ ತರ ಕಲೆಕ್ಟ್ ಮಾಡಿದ ಪ್ರಥಮವಾದ ಪುಸ್ತಕ ಯಾವುದು ಸರ್? ಪ್ರಥಮವಾಗಿ ಓದ್ಲಿಕ್ಕೆ ನನಗೆ ಸಹಕಾರ ಕೊಟ್ಟದ್ದು ಸ್ವಾಮಿ ವಿವೇಕಾನಂದರ ಚಿಕ್ಕ ಚಿಕ್ಕ ಕೃತಿಗಳು. ಅಲ್ಲಿಂದ ನಾನು ಶುರು ಮಾಡಿದೆ, ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನ. ಹಾಗೆ ಕಂಟಿನ್ಯೂ ಮಾಡಿ 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 ಅದು ಈ ಸ್ಟೇಜಿಗೆ ಬಂದು ಸುಮಾರು ಇವತ್ತು 20 ಲಕ್ಷ ಪುಸ್ತಕಗಳು, ಅಂದ್ರೆ ಒಂದು 10 ಯೂನಿವರ್ಸಿಟಿಗೆ ಆಗುವಷ್ಟು ಪುಸ್ತಕಗಳು ನನ್ನಲ್ಲೇ ಇದೆ. ಒಂದು 10 ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿ 1.5 ರಿಂದ 2 ಲಕ್ಷ ಮಾಡೋದ್ರಲ್ಲಿ ಕಷ್ಟ, ಏಕೆಂದ್ರೆ ಪ್ಲೇಸು ಓದುಗರು ಎಲ್ಲ. ಇನ್ನೊಂದು ವಿಶೇಷ ಇಲ್ಲಿ ಏನು ಅಂದ್ರೆ,
ನಾವು ಗಂಡ ಹೆಂಡತಿ ಇಬ್ಬರೇ ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ವಿಧವಾದ ಅಟೆಂಡ್ ಇಲ್ಲ, ಏನಿಲ್ಲ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಅಲ್ಲಿ ಯಾವುದೇ ವಿಧವಾದ ಫೀಸ್ ಇಲ್ಲ, ಮೆಂಬರ್ಶಿಪ್ ಇಲ್ಲ, ಏನಿಲ್ಲ. ಯಾರೇ ಬಂದು ಓದೋಗ್ಬೋದು. ಬಹುಶಃ ಬಂದವರು ಅದ್ ನೋಡಿ ಹೇಳ್ತಾರೆ 6ನೇ ಶತಮಾನದಲ್ಲಿ ಇದ್ದಂತ ನಳಂದ ವಿಶ್ವವಿದ್ಯಾಲಯದ ಪ್ರತಿರೂಪ ಇದು ಅಂತ ಹೇಳ್ತಾರೆ. ಅಷ್ಟು ಬುಕ್ಸ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಕಾಯಿನ್ಸ್ ಅಂದ್ರೆ ಅದು ಒಂದೊಂದು ಎಷ್ಟು ಲಕ್ಷಗಳಾಗ್ಬೋದು ಬಂದವರು ಹೇಳ್ತಾರೆ ಅಂತ ಕಾಯಿನ್ಸ್ಗಳಿದೆ ನೋಡಿ ಮೇಡಮ್. ನಿಮ್ಗೆ ಬಹುಶಃ ಯಾರು ಎಲ್ಲೂ ನೋಡಿಲ್ಲ ಅಂತ ನಮ್ಗೆ ಕಾಣಿಸುತ್ತೆ. ಇದೊಂದು 200 ವರ್ಷದ ನಾಣ್ಯ. ಇದು ಎಷ್ಟು? 200 ವರ್ಷದ್ದು. ಇದು ಮಾರಿದ್ರೆ ಎಷ್ಟು ಲಕ್ಷಗಳಿಗೆ ಹೋಗುತ್ತೋ ಗೊತ್ತಿಲ್ಲ. ₹2 ಅಣ್ಣಾಸ್. ಆಗ 1 ಆಣೆ, 2 ಆಣೆ, 3 ಆಣೆ ಅಂತ 16 ಆಣೆ ಹಾಕಿದ್ರೆ ₹1 ಆಗೋದು. ಇದು 2 ಆಣೆ. ಇದ್ರ ಮೇಲೆ ಬರ್ದಿದೆ ಈಸ್ಟ್ ಇಂಡಿಯಾ ಕಂಪನಿ ಯುನೈಟೆಡ್ ಕಿಂಗ್ಡಮ್ ಲಂಡನ್. ಹೌದು ಮೇಡಮ್. ಸೊ ಅಲ್ಲಿಂದ ಅವ್ರು ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು 1762ನೇ ಇಸ್ವಿದು ಅನ್ಸತ್ತೆ. ತುಂಬಾ ಖುಷಿ ಕೊಡುವಂತ ವಿಷಯ ಏನ್ ಗೊತ್ತಾ, ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತ ಇರುವಂತಹ ನಾಣ್ಯ ಇದು. ಬಹುಶಃ ನೋಡಿ ರಾಮಟಂಕ ಅಂತ ಆ ಕಾಲದವು ಇಂಥ ನಾಣ್ಯಗಳು ಅಲ್ಲಿ ನಿಮಗೆ 2 ಮಾತ್ರ ಇದೆ. ಇಂಥವು ಅಲ್ಲಿ ನೋಡ್ಲಿಕ್ಕೆ ಬೇಕಾದಷ್ಟು ಅಲ್ಲಿ ಎಲ್ಲರಲ್ಲೂ ಇದೆ. ಅದೇ ಇದು ಫಾರಿನ್ ಹೊರದೇಶದ ನಾಣ್ಯ ಆ ಕಾಲದ್ದು. ಸರಿ, ಸುಮಾರು ಈ ತರದ ನಾಣ್ಯಗಳು ಎಷ್ಟಿರಬಹುದು ಸರ್ ನಿಮ್ಮ ಹತ್ರ? ಒಬ್ಬ ಬಲವಾದ ಮನುಷ್ಯ ಅವನು ಎತ್ತಿ ಹೊರಲಾರದಷ್ಟು ಕಾಯಿನ್ಸ್ ಇದೆ. ಕೋಟಿ ಗಟ್ಟಲೆ ಅದು ಮಾರಾಟಕ್ಕೆ ಹೋಗುತ್ತೆ. ಇದು ನಿಮ್ಗೆ ನಿಜ ಹೇಳ್ತೀನಿ, ಒಂದು ಕಾಯಿನ್ಸ್ ನಾನು ಹೊರಗಡೆ ಮಾರಾಟ ಮಾಡಿದ ಕಾರಣ ಇಷ್ಟೇ, ನಮ್ಮ ಮುಂದೆ ಪೀಳಿಗೆ ಮಕ್ಕಳು ಅದನ್ನ ನೋಡ್ಲಿ, ಎಂಜಾಯ್ ಮಾಡ್ಲಿ. ಹಿಂಗಿತ್ತು ನಮ್ಮ ದೇಶ ಹಿಂದೆ, ಈಗ ಏನಾಯ್ತು ಅಂದ್ರೆ ಈಗ ತಾವು ನೋಡಿದ್ರೆ ಅದೊಂದು ದೊಡ್ಡ ಕಾಯಿನ್ಸ್ ನಾವೀಗ ಎಲ್ಲೂ ಸಿಗಲ್ಲ. ಅದು ಲ್ಯಾಂಗ್ವೇಜ್ಗಳಿದೆ ನೋಡಿ. ನಮ್ಮ ಕನ್ನಡದಲ್ಲಿ ₹1 ಅಂತ ಬರೆದಿದ್ದಾರೆ. ನಮ್ಮ ಕರ್ನಾಟಕದ ಕನ್ನಡನೂ ಇದೆ, ನಮ್ಮ ಕಸ್ತೂರಿ ಕನ್ನಡನೂ ಅದರಲ್ಲಿ ದಾಖಲಾಗಿದೆ. ನೀವು ನೋಟ್ ಕೊಟ್ಟು ಬಂಗಾರ ತಗೊಂಡಿದ್ದೀರಾ ಅಲ್ವಾ? ಗೋಲ್ಡ್ ನೋಟೇ ಇದೆ ಇಲ್ಲಿ. ಆದ್ರೆ ಇದು ಡೂಪ್ಲಿಕೇಟ್ ಅಲ್ಲ, ಸರ್ಕಾರನೇ ಬಿಡುಗಡೆ ಮಾಡಿರೋದು. ಯಾವಾಗ ಅಂದ್ರೆ ಬುದ್ಧ, ಬಸವ, ಗಾಂಧಿ ಇವ್ರಿಗ ಅಂತ ಸಂದರ್ಭದಲ್ಲಿ ಈ ನೋಟನ್ನ ಅವರೇ ಬಿಡುಗಡೆ ಮಾಡ್ತಾರೆ. ಅದು ಚಲಾವಣೆಯಲ್ಲಿ ಇರೋಲ್ಲ, ನಾವು ತೆಗೆದು ಇಟ್ಕೋಬಹುದು ಗೌರವಾರ್ಥವಾಗಿ. ನಿಮ್ಮ ವಿಷನ್ಗೆ ಹ್ಯಾಟ್ಸ್ ಆಫ್ ಸರ್. ಸರ್, ಕೋಟಿ ಕೊಟ್ರು ನಾನು ಮತ್ತೆ ವಾಪಸ್ ಕೊಡಕ್ ಆಗದೆ ಇರೋ ನಿಮ್ಮ ಆಸ್ತಿ ಸರ್. ಜೋಪಾನವಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಮ ವಿಷಯಗಳನ್ನ ಬೇಯಿಸ್ತಾ ಹಾಗೆ ನಮ್ಮ ಇಡ್ಲಿ ರೆಡಿ ಇದೆ. ಫಸ್ಟ್ ಟೈಮ್ ನಾನು ತುಂಬಾ ಪ್ರೀತಿಯಿಂದ ನಮ್ಮ ಪದ್ಮಶ್ರೀ ಪುರಸ್ಕೃತರು ಅಂಕೇಗೌಡ ಸರ್ಗೋಸ್ಕರ ಮಾಡಿರೋದು ಓಪನ್ ಮಾಡೋಣ. ಆಗಿದೆ ಸರ್, ನಿಮಗೋಸ್ಕರ ಸರ್ವ್ ಮಾಡೋದಕ್ಕೆ ಇಡ್ಲಿ ರೆಡಿ ಇದೆ. ನನ್ನ ಕಡೆಯಿಂದ ಸ್ವತಂತ್ರ ದಿನಾಚರಣೆಯ ದಿವಸ ನಿಮ್ಮಂತ ಒಬ್ಬ ಅದ್ಭುತವಾದಂತಹ ಘನ ದೈವ ಪ್ರತಿಭೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ನಿಮಗೆ ನನ್ನ ಕೈಯಾರೆ ಮಾಡ್ಕೊಟ್ಟಿದ್ದೀನಿ. ಇದು ಹೇಗಿದೆ ಅಂತ ಹೇಳಿ ಸರ್. ತುಂಬಾ ಧನ್ಯವಾದಗಳು ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಅದೇನು ಇದಕ್ಕೆ ಹೇಳೋ ಮಾತೇನಲ್ಲ, ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿ ಬಂದಿದೆ, ಚಟ್ನಿನೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇಂಥ ಒಂದು ಇಡ್ಲಿಯನ್ನು ಮಾಡಿ ನನಗಾಗಿ ನೀವು ಬಡಿಸೋದಕ್ಕೆ ಮುಕ್ಕೋಟಿ ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ತ್ರಿವರ್ಣ ಇಡ್ಲಿ ಮಾಡುವ ವಿಧಾನ: ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಲು ಬಿಡಿ. ಇನ್ನೊಂದು ಕಡೆ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ತಯಾರಿಸಿಕೊಂಡ ತ್ರಿವರ್ಣ ಇಡ್ಲಿ ಬ್ಯಾಟರ್ ಅನ್ನು ಕ್ರಮಾನುಸಾರವಾಗಿ ಮೊದಲಿಗೆ ಕೇಸರಿ, ಪಕ್ಕದಲ್ಲಿ ಬಿಳಿ ಹಾಗೂ ಹಸಿರು ಬಣ್ಣ ಈ ಸರದಿಯಲ್ಲಿ ಹಾಕಿಕೊಳ್ಳಿ. ಈಗ ಇಡ್ಲಿ ಪಾತ್ರೆಯ ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ತ್ರಿವರ್ಣ ಇಡ್ಲಿ ಸವಿಯಲು ಸಿದ್ಧ. ಈಗಿನ ಪೀಳಿಗೆ ಅವ್ರಿಗೆ ನೀವೇನಾದ್ರೂ ಒಂದು ಚಿಕ್ಕ ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ನಾನೊಂದು ಪ್ರಾಮಾಣಿಕವಾಗಿ ನಮ್ಮ ಹಿಂದಿನ ಪೀಳಿಗೆಗೆ ಹೇಳ್ತೀನಿ, ಸ್ನೇಹಿತರೆ, ನೀವು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಸ್ವೇಚ್ಛಾಚಾರಕ್ಕೆ ಬಳಸ್ಕೊಂಡ್ರೆ ದೇಶದ ಸ್ಥಿತಿಯನ್ನು ಏನಾಗ್ಬೋದು ಅಂತ ಆಲೋಚನೆ ಮಾಡಿ. ಪ್ರಾಮಾಣಿಕವಾಗಿ ನೀವು ಈ ಸ್ವಾತಂತ್ರ್ಯ ಉಳಿಸ್ಕೋಬೇಕಾದ್ರೆ ಶಿಸ್ತುಬದ್ಧವಾಗಿ ನಡ್ಕೊಳ್ಳಿ. ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಇಡೀ ಅಮೂಲ್ಯವಾದ ಕಾಲವನ್ನ ನೀವು ವಿದ್ಯಾಭ್ಯಾಸಕ್ಕೆ ಬಳಸ್ಕೊಳ್ಳಿ. ಈ ದೇಶಕ್ಕೆ ಒಂದು ಕೊಡುಗೆಯಾಗಿ ಬಾಳಿ ಅನ್ನೋದೇ ನನ್ನ ಒಂದು ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ನಮ್ಮ ಅಡುಗೆ ಮನೆಗೆ ನೀವು ಇವತ್ತು ಪಾದಸ್ಪರ್ಶ ಮಾಡಿದ್ವಿ. ಇಷ್ಟು ಅಮೂಲ್ಯವಾದ ದಿನ ಪಾದಸ್ಪರ್ಶ ಮಾಡಿದ್ದೆ ನಮ್ಮ ಪುಣ್ಯ. ಸರ್ ನಿಮಗೆ ಏನ್ ಕೊಟ್ರು ಕಡಿಮೆನೆ. ಸೊ ಅದಕ್ಕೇನೆ ನಮ್ಮ ಭಾರತ ದೇಶ ನಿಮ್ಮನ್ನ ಗುರುತಿಸಿ ಪದ್ಮಶ್ರೀಯನ್ನ ಕೊಟ್ಟಿರೋದು. ಬಟ್ ನಮ್ಮ ಅಡುಗೆ ಮನೆ ಕಡೆಯಿಂದ ಪ್ರೀತಿಯಿಂದ ಒಂದ್ ಕೊಡಬಲ್ಲೆ ಅಷ್ಟೇ ಸರ್. ಇದು ಆಹಾರ ಮಸಾಲಾ ಪೌಡರ್ ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ಇದರಲ್ಲಿ RTC ಪ್ರಾಡಕ್ಟ್ ಗಳು ಕೂಡ ಸಿಗತ್ತೆ. ಸೊ ನಿಮ್ಗೆ ಆ ತರ ಪ್ರಾಡಕ್ಟ್ ಗಳು ಬೇಕು ಅಂತ ಆದ್ರೆ ನಮ್ಮ ಆಹಾರ.com ಹೋದ್ರೆ ನಿಮಗೆ ಯಾವುದೇ ರೀತಿಯ ಮಸಾಲಾ ಪೌಡರ್ಗಳು ಸಿಗ್ತವೆ. ಸರ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ನಮಗೆ ಇಡ್ಲಿಯನ್ನು ಮಾಡಿ ಸ್ಪೆಷಲ್ ಆಗಿ ನಮಗೆ ಗುಣಪಡಿಸಿದ್ದೀರಿ. ಅದರ ಒಂದು ಕಾಣಿಕೆಯಾಗಿ ನಾನು ಗ್ರಂಥಾಲಯ ನಿರ್ಮಾಣ ಮಾಡಿದ್ರಿಂದ ಈ ಒಂದು ಇದು ಅಡಿಗೆ ಮನೆಯ ಸ್ಪೆಷಲ್ ಅನ್ನೋ ಒಂದು ಪುಸ್ತಕವನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ದಯಮಾಡಿ ಇದನ್ನು ಸ್ವೀಕರಿಸಬೇಕಾಗಿ ಸರ್ ಕಾರ್ಯಕ್ರಮದ ಹೆಸರು ಅಡುಗೆ ಮನೆ ಅಂತ, ಇದ್ರಲ್ಲೂ ಅಡುಗೆ ಮನೆ ಸ್ಪೆಷಲ್ ಅಂತ ಇದೆ. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಥ್ಯಾಂಕ್ ಯು. ಇದ್ರಲ್ಲೊಂದು ನಿಮ್ಮ ಆಟೋಗ್ರಾಫ್ ಹಾಕೊಡಿ ಸರ್. ನಿಮ್ಗೆ ಎಲ್ಲಿ ಹಾಕ್ಬೇಕು ಅನ್ಸುತ್ತೆ ಎಲ್ಲಾದ್ರೂ ಒಂದು ಆಟೋಗ್ರಾಫ್ ಹಾಕೊಡಿ ಸರ್. ನೀವೆಲ್ಲ ಹೇಳ್ತೀರಿ ಕೊಡ್ತೀನಿ ಮೇಡಮ್. ಇಲ್ಲ ಹಾಕ್ಲಾ? ತುಂಬಾ ಒಳ್ಳೆ ಸಾಲ್ ಬರ್ದಿದ್ದಾರೆ ನೋಡಿ. ನಾನು ಒಂದ್ಸತಿ ಓದ್ ಹೇಳ್ತೇನೆ ನೋಡಿ. ವೆನ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ವೆನ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಅದ್ಭುತವಾದ ಮಾತು. ವಿಶ್ವಾಸಪೂರ್ವಕವಾಗಿ ಅಬ್ಬಾ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪಾಲಿಗೆ ಇದೇ ಒಂದು ಪದ್ಮಶ್ರೀ ಪ್ರಶಸ್ತಿ ಅಂತ ಅನ್ಕೊಳ್ತೀನಿ. ಅದಕ್ಕೆ ನೋಡಿ ಸೈನ್ ಕೂಡ ಮಾಡಿಸ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ತೀನಿ ಸರ್, ಈ ಪುಸ್ತಕನ ಖಂಡಿತವಾಗ್ಲೂ ನಾವು ಒಂದ್ಸತಿ ವಿಸಿಟ್ ಮಾಡೇ ಮಾಡ್ತೀವಿ ಜಾಗನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೂಕ ಪ್ರಾಣಿಗಳ ಕಣ್ಣೀರನ್ನಷ್ಟೇ ಅಲ್ಲ, ಅವುಗಳ ಹಸಿವನ್ನ ಕೂಡ ಅರ್ಥ ಮಾಡಿಕೊಂಡು ತಾಯಿಯಂತೆ ಅವರನ್ನ ಪೋಷಿಸುತ್ತಿರುವ ಕಾಡಿನ ಕರುಣಾಮಯಿ ತಾಯಿ ವನ್ಯಜೀವಿ ರಕ್ಷಕಿ ಸಾವಿತ್ರಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಸಾವಿತ್ರಮ್ಮ. ಹುಲಿ ಸಿಂಹನ ಪಳಗ್ಸಿ ನೋಡ್ಬೇಡಿ ಮೇಡಮ್. ಅವಾಗ ಅಂತ ನಗಾಡಿ ಎದ್ರಿಕೆ ಬರ್ತದ. ಅಡ್ಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅಕ್ಕ ಇವತ್ತು ಏನ್ ಅಡ್ಗೆ ಮಾಡ್ಕೊಡ್ತಿದ್ದೀರ ಅಕ್ಕ ನಮ್ಗೋಸ್ಕರ? ಇವತ್ತು ಮೊಳಕೆ ಕಟ್ಟೋಳಿ ಕಾಳು ಸಾರು ಮಾಡ್ಬೇಕು ಅನ್ಕೊಂಡ್ ಬಂದಿದ್ವಿ. ಅಲ್ಲೇ ಫುಲ್ ಪ್ರೋಟೀನ್ ಫುಡ್ ಇವತ್ತು ಹಂಗಾದ್ರೆ. ಹೌದು, ಫಸ್ಟ್ ಒಂದು ತವಾ ಕೊಡ್ರಿ. ತವಾ ಕೊಡ್ತೀನಿ. ಸಾವಿತ್ರಮ್ಮ ಬೋಲೆ ಆನ್ ಮಾಡಾಯ್ತಮ್ಮ. ಸ್ವಲ್ಪ ಎಣ್ಣೆ ಬೇಕು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕಿ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸಾಕು ಅಷ್ಟೇ. ಈಗ ನಿಮ್ ಹುಲಿ ಚಿರತೆ ಸಿಂಹ ಇದಕ್ಕೆಲ್ಲ ನೀವು ಬಿರಿಯಾನಿ ಎಲ್ಲ ಕೊಡ್ತೀರಾ? ಇಲ್ಲಪ್ಪ, ಬಿರಿಯಾನಿ ಏನ್ ಕೊಡಲ್ಲ. ಮತ್ತೆ ಏನ್ ಕೊಡ್ತೀರಾ? ಅದು ಚಿಕ್ಕ ಪಾಪು ಆದ್ರೆ ಬಿರಿಯಾನಿ ಹಾಲು ಕೊಡ್ತೀವಿ. ಚಿಕ್ಕ ಪಾಪುನ ಒಂದ್ ದಿವಸದ ಮರಿನೂ ಬರುತ್ತೆ ಅಲ್ಲಿಗೆ. ಹೌದಾ? 1-2 ತಿಂಗಳ ಗಂಟೆ ಬಿರಿಯಾನಿ ಹಾಲೇ ಕೊಡ್ತೀವಿ ನಾವು. ಲವಂಗ ಒಂದು 5 ಹಾಕೊಂಡಿದ್ದೀನಿ ನಾನು. ಚಕ್ಕೆ ಒಂದು ಸಾಕು, ಜಾಸ್ತಿ ಚಕ್ಕೆ ಹಾಕ್ಬಾರ್ದು. ಸ್ವಲ್ಪ ಹುರ್ಗಡ್ಲೆ, ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಒಂದು 5 ಮೆಣಸಿನ್ಕಾಯಿ ಹಾಕೊಡ್ತೀವಿ. ಖಾರ ಜಾಸ್ತಿ ಬೇಡ. ಓಕೆ. ಬೋನಲ್ಲೆಲ್ಲ ಇರ್ತಾವಲ್ಲ, ನಿಮ್ಮ ನೋಡಿದ್ರೆ ಅವು ಚೂರು ಅಟ್ಯಾಕ್ ಮಾಡತ್ತಲ್ಲ, ಆ ಥರ ಎಲ್ಲ ಮಾಡಲ್ವಾ? ಆ ಥರ ಎಲ್ಲ ಮಾಡಲ್ಲ. ನಾರ್ಮಲ್ ಆಗಿ ನಾವು ಬೆಳಗ್ಗೆ ಹೋದ ತಕ್ಷಣನೇ ನಾನು ಒಳಗಡೆಯಿಂದಾನೇ ನಾನು ವಾಯ್ಸ್ ಕಂಡ್ರೆ ಸಾಕೆಲ್ಲ ಚೀರ್ತಾ ಇರ್ತಾರೆ. ಆ ಥರ ಇಟ್ಕೊಂಡಿದೀವಿ ನಾವು. ಹೌದಾ? 1 ಸ್ಪೂನ್ ಹಾಕೊಂತೀನಿ ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ 1 ಸ್ಪೂನು ಸಾಕು. ಶುಂಠಿ 1 ಸ್ಪೂನ್ ಸಾಕು. ಸ್ವಲ್ಪ ಟೊಮೊಟೊ ಇವಾಗ ಸ್ವಲ್ಪ ಇದೆಯಲ್ಲ ಅದಕ್ಕೊಂದು ಸಾಕು. ಯಾವಾಗಿಂದ ನಮ್ಮ ಸಾವಿತ್ರಮ್ಮ ಅವರು ಈ ಥರದೊಂದು ಕೆಲಸಕ್ಕೆ ಹೋಗಿದ್ದು ಶುರು ಮಾಡಿದ್ದು? ಇದು ಅಂದರೆ 2002ರಲ್ಲಿ. ಓಹೋ. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ. ಎಷ್ಟು ಹಾಕೊಳ್ಳೋಣ? ಕಾಯಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಇರಬೇಕು ಅದಕ್ಕೆ ರುಚಿಗೆ. ಧನಿಯಾ ಪುಡಿ ಸ್ವಲ್ಪ ಅದಕ್ಕೆ ತಕ್ಕವಾಗಿ. ಓಕೆ.
ಇವತ್ತು ನಾವು ನಮ್ಮ ಸಾಂಬಾರನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ನೋಡಿ ಅಮ್ಮ, ಆಯ್ತಾ? ನೆಕ್ಸ್ಟ್ ಒಂದು ಕುಕ್ಕರ್ ಬೇಕು. ಕುಕ್ಕರ್ ಬೇಕು. ಒಡಿಸಿ ಸ್ವಲ್ಪ ಎಣ್ಣೆ ಹಾಕೋಣ. ಸಾಕಾ? ಸಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಓಕೆ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಕು. ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ. ಓಕೆ. ಇದಕ್ಕೆ ಒಂದು ಆಲೂಗೆಡ್ಡೆ ಬದನೆಕಾಯಿ ಸೇರಿಸ್ಕೊಂಡ್ರು ಚೆನ್ನಾಗಿರ್ತದೆ. ಓಕೆ. ಬೇರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರ್ತದೆ. ಸಾಕ್ಬಿಡಿ ಸರ್. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದಕ್ಕೆ. ಓಕೆ. ನಂಗೊಂದು ಕುತೂಹಲ ಇದೆ. ನೀವು ನಿಮ್ ಪ್ರಾಣಿಗಳಿಗೆ ಹ್ಯಾಪಿ ಬರ್ತ್ಡೇ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಮಾಡ್ತೀವಿ. ಏನ್ ಮಾಡ್ತೀರಾ ಹ್ಯಾಪಿ ಬರ್ತ್ಡೇ ಅಂದ್ರೆ? ಕೇಕ್ ಕಟ್ ಮಾಡ್ತೀವಿ. ಸೀರಿಯಸ್ಲಿ? ಹಾ. ಹೆಂಗ್ ಕೇಕ್ ಕಟ್ ಮಾಡಿಸ್ತೀರಾ? ಹುಲಿ ಹುಟ್ಟಿರೋ ದಿವಸ ಹುಲಿಗೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಡ್ತೀವಿ. ಅಂದ್ರೆ ಅವ್ರ ಕೈಲೇ ಕೇಕ್ ಕಟ್ ಇಲ್ಲ ಇಲ್ಲ, ಮಾಡ್ತೀರಾ? ನಾವು ಕಟ್ ನೀವು ಕಟ್ ಅದ್ರ ಬೋಲ್ಟ್ ಹಾಕ್ತೀವಿ. ನೇಮ್ ಹಾಕಿ ಬೋಲ್ಟ್ ಹಾಕಿ ಅದ್ರ ಹೆಸರು ಹೇಳಿ ಕಟ್ ಮಾಡಿ ಎಲ್ಲರಿಗೂ ಕೊಡ್ತೀವಿ. ಆನೆದು ಬರ್ತಡೇ ಮಾಡ್ತೀವಿ. ಹೌದಾ? ಎಲ್ಲ ಪ್ರಾಣಿದು ಮಾಡ್ತೀವಿ. ಲಿಟ್ರಲಿ ನೀವು ನಮ್ ತರ ಹ್ಯಾಪಿ ಬರ್ತ್ಡೇ ಹಂಗೆಲ್ಲ ಮಾಡ್ತೀರಾ? ಮಾಡ್ತೀವಿ. ವಾವ್. ಹಾಕಣ್ವಾ? ವಾಕೆ ಸೌರಿ ಜೋರ್ ಮಾಡಿ. ಎಷ್ಟು ವಿಜಿಲ್ ಕುಗ್ಸ್ಕೊಳ್ಳೋಣ? 3 ವಿಸಿಲ್. 3 ವಿಸಿಲ್ ಸಾಕು. ಮೇಡಮ್, ಸಾಂಬಾರ್ ರೆಡಿ ಇದೆ. ಇದಕ್ಕೂ ವಿಸಿಲ್ ಎತ್ಬಿಟ್ಟು ಸ್ವಲ್ಪ ಸರ್ವ್ ಮಾಡ್ಕೊಳ್ಳೋಣ. ಕುಕ್ಕರ್ ತೆಗಿಯೋಣ. ಚೆನ್ನಾಗಿ ಬಂದಿದೆ ಸಾಂಬಾರ್. ಸಾಂಬಾರ್ ರೆಡಿ ಇದೆ. ಹಾಕ್ಲ? ಬಾರೆ ಬಾ, ಈ ಸಾಂಬಾರ್ ತುಂಬಾ ಬೊಂಬಾಟ ಆಗಿದೆ. ಹುಳ್ಳಿಕಾಳು ಸಾರು ಚೆನ್ನಾಗಿದೆನೋ ನೋಡಿ ಸ್ವಲ್ಪ. ಥ್ಯಾಂಕ್ ಯು. ವಾರೇ ವಾ, ಒಳ್ಳೆ ಹಳ್ಳಿ ಫೀಲಿಂಗ್ಸ್ ನಂಗೆ. ತಿನ್ನಣ್ಣ. ವಾವ್, ಜಮಾನಲ್ಲಿ ನಮ್ಮ ಅಜ್ಜಿಗಳು ಮಾಡ್ತಾ ಇದ್ರಲ್ಲ ಆ ಥರ ಇದೆ ಸಾಂಬಾರು. ಮಧ್ಯಾಹ್ನದ ಊಟಕ್ಕೆ ಅಂತೂ ಬೊಂಬಾಟಾಗಿದೆ. ಹೌದು. ಇದ್ರ ಜೊತೆಗೆ ಒಂದು ಹಪ್ಪಳ, ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದಿದ್ರೆ ಆಹಾ ಸ್ವರ್ಗ. ಈ ಹುಳ್ಳಿಕಾಳು ಸಾರಿಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ಮೊಳಕೆ ಕಟ್ಟು ಹುರುಳಿಕಾಳು ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 5 ಲವಂಗ, 1 ಚಕ್ಕೆ, ಚೂರು ಹುರಿಗಡಲೆ, 5 ಒಣಮೆಣಸಿನಕಾಯಿ, 1 ಚಮಚ ಬೆಳ್ಳುಳ್ಳಿ, 1 ಚಮಚ ಶುಂಠಿ, 1 ಹೆಚ್ಚಿದ ಟೊಮ್ಯಾಟೊ, 4 ಚಮಚ ತೆಂಗಿನ ತುರಿ, 3 ಚಮಚ ಧನಿಯಾ ಪುಡಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಚೂರು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ ಹಾಕಿ ಕೈಯಾಡಿಸಿ. ಈಗ 1 ಕಪ್ ಮೊಳಕೆ ಕಟ್ಟಿದ ಹುರುಳಿಕಾಳು, 1/4 ಚಮಚ ಅರಿಶಿನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 3 ವಿಷಲ್ ಕೂಗಿಸಿಕೊಂಡರೆ ಬಿಸಿ ಬಿಸಿಯಾದ ಮೊಳಕೆ ಕಟ್ಟು ಹುರುಳಿಕಾಳು ಸಾರು ಸವಿಯಲು ಸಿದ್ಧ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುದ್ದಾದ ಕಾಡು ಮೃಗಗಳು, ಅವರುಗಳ ಜೊತೆ ಕಳಿಬೇಕಾದ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಲಿ ಈಗ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಕೂಡ ನಮ್ಮ ಆಹಾರ.com ಅಲ್ಲಿ ಲಭ್ಯ ಇದೆ. ಸೊ ದಯಮಾಡಿ ನೀವೆಲ್ಲರೂ ಆಹಾರ.comಗೆ ಹೋಗಿ ನಿಮಗೆ ಬೇಕಾಗಿರುವಂತಹ ಮಸಾಲಾ ಪೌಡರ್ಗಳನ್ನ ಆರ್ಡರ್ ಮಾಡಿ ಪಡ್ಕೋಬಹುದು. ಅಮ್ಮ, ನಮ್ಮ ಕಡೆಯಿಂದ ಆಹಾರ ಅವರ ಕಡೆಯಿಂದ ಚಿಕ್ಕ ಕಾಣಿಕೆ.
SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಿಂಪಲ್ ರೆಮಿಡಿನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಈಸಿ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ? ಎಸ್, ಏನಾಗುತ್ತೆ, ಹೆಣ್ಮಕ್ಳು ಮಕ್ಕಳಿಗೆ ಬ್ರೆಡ್ ಅಂಡ್ ಜಾಮು ಅಥವಾ ಶುಗರ್ ಕೋಟೆಡ್ ಸ್ಪ್ರೆಡ್ ಗಳನ್ನ ಲಂಚ್ ಬಾಕ್ಸ್ ಗೆ ತುಂಬಾ ರೆಗ್ಯುಲರ್ ಆಗಿ ಕಳಿಸ್ತಾರೆ. ಆದ್ರೆ ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಏನು ನ್ಯೂಟ್ರಿಷನ್ ಇರಲ್ಲ. ಅದ್ರಲ್ಲಿರೋ ಹೈ ಶುಗರ್ ಹೊಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಮಾಡಿ ಎಷ್ಟು ಹಾನಿ ಮಾಡುತ್ತೆ ಅಂದ್ರೆ ನಾರ್ಮಲ್ ಊಟದಲ್ಲಿ ಕೊಡುವ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳಕ್ ಆಗದೆ ಇರೋ ತರ ಹೀನಾಯವಾದ ಸ್ಥಿತಿಗೆ ತನ್ನ ಗಟ್ಟನ್ನ ತಗೊಂಡೋಗಿ ಬಿಟ್ಬಿಡುತ್ತೆ. ಆದ್ರಿಂದ ನಾನಿವತ್ತು ಹೆಲ್ದಿ ಫ್ಯಾಟ್ ರಿಚ್ ಇರುವಂತ ಅವಕಾಡೋ ಸ್ಪ್ರೆಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ನಮಗೋಸ್ಕರ ಹೆಲ್ದಿ ಅವಕಾಡೋ ಸ್ಪ್ರೆಡ್ ತೋರಿಸ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅವರೇ, ಅವಕಾಡೋ ಬಟರ್ ಫ್ರೂಟ್ ಅಂತಾನೂ ಕರೀತಾರೆ. ಹೌದು. ಇದು ಎಷ್ಟು ಲೋಡೆಡ್ ವಿತ್ ನ್ಯೂಟ್ರಿಷನ್ ಅಂದ್ರೆ ಇದೊಂದು ಹೆಲ್ದಿ ಫ್ಯಾಟ್. ಅಂದ್ರೆ ಇದನ್ನ ತಗೊಳ್ಳೋದ್ರಿಂದ ಇನ್ಫ್ಯಾಕ್ಟ್ ನಾನು ಈಗ ಹೇಳ್ತಾ ಇದ್ದೆ ಮಕ್ಕಳಿಗೆ ಬ್ರೆಡ್ ಮೇಲೆ ಏನೇನೋ ಬೇಡದೇ ಇರೋ ಶುಗರ್ದೆಲ್ಲ ಹಾಕ್ತಾರೆ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗರ್ಭಿಣಿ ಸ್ಥಿತಿಯಿಂದಾನು ಇದನ್ನ ತಗೊಳಕ್ ಶುರು ಮಾಡಿದ್ರೆ ಆ ಮಗು ಮೆದುಳಿನ ಬೆಳವಣಿಗೆಯಿಂದ ಹಿಡ್ಕೊಂಡು ಅದ್ರ ಬೆನ್ಮೂಳೆ ಸ್ಪೈನಲ್ ಕಾರ್ಡ್ ಗ್ರೋತ್ ವರ್ಗು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡೋ ನ್ಯೂಟ್ರಿಷನ್ ಇದ್ರಲ್ಲಿದೆ. ಸೊ ಇದನ್ನ ಹೀಗೆ ಅಡ್ಡಡ್ಡನಾದ್ರೂ ಕುಯ್ಬಹುದು, ಹಾಗೆ ಉದ್ದುದ್ದನಾದ್ರೂ. ಒಳಗಡೆ ಮಾವಿನಕಾಯಲ್ಲಿ ಬೀಜ ಇರುತ್ತಲ್ಲ ಅದೇ ತರ ಒಂದು ಬೀಜ ಇರುತ್ತೆ. ಐ ವಿಲ್ ಶೋ ಇಟ್ ಯು. ಜಸ್ಟ್ ಹೀಗೆ ಓಪನ್ ಮಾಡಿ ನೋಡಿದ್ರೆ ಬೆಣ್ಣೆ ತರಾನೇ ಓಪನ್ ಆಗುತ್ತೆ. ನೋಡಕ್ಕೂ ಒಳಗೆ ಬೆಣ್ಣೆ ತರಾನೇ ಇರುತ್ತೆ. ದೊಡ್ಡದೊಂದು ಬೀಜ ಇರುತ್ತೆ. ಇದನ್ನ ಸ್ಕೂಪ್ ಮಾಡ್ಕೋಬಹುದು ಈಸಿಯಾಗಿ. ಪೂರ್ತಿನೇ ಹಿಂಗ್ ಸ್ಕೂಪ್ ಮಾಡ್ಕೋಬಹುದು. ಒಂಚೂರು ವೇಸ್ಟ್ ಆಗಲ್ಲ. ಕರೆಕ್ಟ್ ಆಗಿ ಹಣ್ಣಾಗಿದ್ದನ್ನ ನೀವು ತೆಗ್ದ್ರೆ ನೋಡಿ ಸಿಪ್ಪೆ ಎಷ್ಟು ತೆಳ್ಳಗೆ ಹೆಂಗ್ ಬಂದು ಆ ತರ ನಾವು ತಕ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಒಂದು ಸ್ಮ್ಯಾಶರ್ ಕೊಡಿ, ಸ್ಪ್ರೆಡ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಇದು ಯೂಶಲಿ ನಮ್ಮ ಅಡ್ಗೆ ಮನೆಗಳಲ್ಲಿ ಇದ್ದೇ ಇರುತ್ತೆ. ನಾವು ಹಾ ಎಕ್ಸಾಕ್ಟ್ಲಿ. ಸೊ ಈ ರೀತಿ ಅವಕಾಡೋ ಅಥವಾ ಬಟರ್ ಫ್ರೂಟ್ ಮಾಡಬಹುದಾ? ನಾನು ತಾನಾಗಿ ಅಷ್ಟೇನಾ? ಈಸಿಯಾಗಿ ಬರುತ್ತೆ. ಬೆಣ್ಣೆ ಹೇಗ್ ಬರುತ್ತೋ ಅದೇ ತರಾನೇ. ಓಕೆ. ಎಸ್. ಸ್ಮ್ಯಾಶ್ ಮಾಡಿದ್ದೆ ಒಂದೇ ನಿಮಿಷದಲ್ಲಿ ಈ ತರ ಆಗೋಯ್ತು ಅಲ್ವಾ? ಸೊ ಇದಕ್ಕೆ ನಾನು 2 ಚಿಟ್ಕದಷ್ಟು ಮೆಣಸಿನ ಪುಡಿ ಹಾಕುತ್ತಾ ಇದ್ದೀನಿ. ಎಸ್. ಅಂಡ್ ಒಂದು 5 to 6 ಡ್ರಾಪ್ಸ್ ಅಷ್ಟು ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಎಸ್. ಅವರೇ, ರೋಸ್ಟ್ ಮಾಡಿ ಇಟ್ಟಿದ್ದೀರಾ ನೀವು ಬ್ರೆಡ್. ಥ್ಯಾಂಕ್ ಯು. ಅದಕ್ಕೆ ಜಸ್ಟ್ ಈ ತರ ಸೇಮ್ ನಾವು ಈ ಪೀನಟ್ ಬಟರ್ ಆಗ್ಲಿ ಜಾಮ್ ಆಗ್ಲಿ ಸ್ಪ್ರೆಡ್ ಮಾಡ್ತೀವಲ್ಲ ಆ ತರನೇ. ಅಫ್ಕೋರ್ಸ್ ದೊಡ್ಡವರು ತಿನ್ಬೋದು. ನಾನು ಆಗ್ಲೇ ಹೇಳ್ದಾಗೆ ಗರ್ಭಿಣಿಯರು ಇದನ್ನ ಸೇವನೆ ಮಾಡಿದ್ರೆ ಮಗು ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗುತ್ತೆ. ಓಕೆ. ಸೊ ಎಳ್ಳಿದು ಅಗೇನ್ ಹೈಲಿ ನ್ಯೂಟ್ರಿಷಿಯಸ್ ಅಂಡ್ ಜಸ್ಟ್ ಲೈಕ್ ಎನಿ ಅದರ್ ಸ್ಯಾಂಡ್ವಿಚ್ ತರ ಕ್ಲೋಸ್ ಮಾಡಿದ್ರೆ ನಮ್ಮ ಹೆಲ್ದಿ ಅವಕಾಡೋ ಸ್ಪ್ರೆಡ್ ರೆಡಿ. ದಯವಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹೆಲ್ದಿ ಅವಕಾಡೋ ಸ್ಪ್ರೆಡ್ನ ಹೇಳ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಡಾಕ್ಟ್ರು. ಹೇಗಿದೆ ನೋಡೋಣ ಬನ್ನಿ. ವಾವ್, ಇದೊಂಥರ ಮಜಾ ಇದೆ. ಎಸ್. ನಾವು ಇದಕ್ಕೇನು ಸ್ವೀಟೇ ಹಾಕಿಲ್ಲ. ಏನು ಸ್ವೀಟ್ ಬೇಕು ಆಗಿಲ್ಲ ಅಲ್ಲ? ಹೌದು. ಚೆನ್ನಾಗಿ ಹಣ್ಣಾಗಿದ್ರೆ ಅದರಲ್ಲೇ ಸ್ವೀಟ್ ಇದಿರುತ್ತೆ. ಚೆನ್ನಾಗಿದೆ, ಮಜಾ ಇದೆ. ಈ ಸಿಂಪಲ್ ರೆಮಿಡಿಗೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇದು ಸನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ ಬಾಯ್.